ಅನ್ನನಾಳದ ಕ್ಯಾನ್ಸರ್ನ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯನ್ನ ಲೆಟ್ರೋಸ್ಕೋಪಿ ಮುಖಾಂತರ ಯಶಸ್ವಿಯಾಗಿ ನೆರವೇರಿಸಬಹುದು ಎಂದು ಖ್ಯಾತ ಕ್ಯಾನ್ಸರ್ ಚಿಕಿತ್ಸಾ ತಜ್ಞ ಹುಬ್ಬಳ್ಳಿಯ ಡಾಕ್ಟರ್ ವಿಶ್ವಾಸ್ ಪೈ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೆಗ್ಗಾರ ಪೈ ಕುಟುಂಬದವರಾದ ಡಾಕ್ಟರ್ ವಿಶ್ವಾಸ್ ಪೈ ಹುಬ್ಬಳ್ಳಿಯಲ್ಲಿ ಪೈ ಓಂಕೋ ಕೇರ್ ಎಂಬ ಕ್ಯಾನ್ಸರ್ ತಪಾಸಣಾ ಕೇಂದ್ರವನ್ನು ನಡೆಸುತ್ತಿದ್ದು ಹಲವು ದೊಡ್ಡ ಆಸ್ಪತ್ರೆಗಳಲ್ಲಿ ಸರ್ಜರಿ ನಡೆಸುತ್ತಾರೆ. ಮಾತೃ ಜಿಲ್ಲೆಯ ಕ್ಯಾನ್ಸರ್ ರೋಗಿಗಳಿಗೆ ಸುಲಭ ಸೇವೆ ನೀಡಲು ವಾರಕ್ಕೊಮ್ಮೆ ಹೊನ್ನಾವರ, ಸಿರ್ಸಿ, ಕುಮಟಾ, ಅಂಕೋಲಾ ಆಸ್ಪತ್ರೆಗಳಿಗೆ ಆಗಮಿಸುತ್ತಾರೆ. ಸ್ಥಳೀಯ ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆಗೆ ಆಗಮಿಸಿದ್ದ 63 ವರ್ಷದ ಮಹಿಳೆಯೊಬ್ಬರಿಗೆ ಆಹಾರ ನುಂಗಲು ಮಾತ್ರವಲ್ಲ, ನೀರು ಕುಡಿಯಲು ತೊಂದರೆಯಾಗುತ್ತಿತ್ತು. ಎಂಡೋಸ್ಕೋಪಿ ಮತ್ತು ಸಿಟಿ ಸ್ಕ್ಯಾನ್ ಮಾಡಿದಾಗ ಅನ್ನನಾಳದಲ್ಲಿ ಕ್ಯಾನ್ಸರ್ ಗಂಟು ಪತ್ತೆಯಾಯಿತು. ಇದು 3ನೇ ಹಂತಕ್ಕೆ ಮುಟ್ಟಿತ್ತು. ಕುಟುಂಬದ ಸದಸ್ಯರು ಆಸೆಯನ್ನ ಕೈಬಿಟ್ಟಿದ್ರು. ಆಗ ಡಾಕ್ಟರ್ ವಿಶ್ವಾಸ್ ಪೈ ನೇತೃತ್ವದ ತಂಡ ಅವರಿಗೆ ಧೈರ್ಯ ಹೇಳಿ 9 ವಾರ ಕಿಮೋಥೆರಪಿ ನೀಡಿ ಕ್ಯಾನ್ಸರ್ ನಿಯಂತ್ರಿಸಲಾಯಿತು. ನಂತರ ಈಸೋಫಾಗೆಸ್ಟಮಿ ಎಂಬ ಲೆಟ್ರೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಿ ಗಡ್ಡೆಯನ್ನ ಹೊರ ತೆರೆಯಲಾಯಿತು. ರೋಗಿ ಈಗ ಸಂಪೂರ್ಣ ಕ್ಯಾನ್ಸರ್ ಮುಕ್ತಳಾಗಿದ್ದು ಎಲ್ಲ ಆಹಾರವನ್ನ ಸರಾಗವಾಗಿ ಸೇವಿಸುತ್ತಿದ್ದಾಳೆ. ಡಾಕ್ಟರ್ ವಿಶ್ವಾಸ್ ಪೈ ಹೆಸರಲ್ಲಿ 1000 ಕ್ಲಿಷ್ಟಕರ ಕ್ಯಾನ್ಸರ್ ಶಸ್ತ್ರಕ್ರಿಯೆ ಮಾಡಿದ ದಾಖಲೆ ಇದೆ. ಮುಂಬೈನ ಪ್ರಸಿದ್ಧ ಟಾಟಾ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಎಂಸಿಎಚ್ ಮಾಡಿ ಅಲ್ಲಿ ಅನುಭವ ಪಡೆದ ಡಾಕ್ಟರ್ ವಿಶ್ವಾಸ್ ಪೈ ಕ್ಯಾನ್ಸರ್ ಚಿಕಿತ್ಸಾ ಲೋಕದ ವಿಶ್ವಾಸಾರ್ಹ ಸರ್ಜನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಅನ್ನನಾಳವು ದೇಹದಲ್ಲಿ ಬಹುಮುಖ್ಯವಾದ ಹೃದಯ, ದೊಡ್ಡ ರಕ್ತನಾಳ, ಉಪ್ಪಸ ಹಾಗೂ ಶ್ವಾಸನಳಿಕೆಯ ಮಧ್ಯೆ ಇರುವುದರಿಂದ ಕ್ಲಿಷ್ಟಕರವಾದ ಅನ್ನನಾಳದ ಚಿಕಿತ್ಸೆಯನ್ನ ಪೆಕ್ಕೆಲುಬುಗಳನ್ನ ತೆರೆದು ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿತ್ತು. ಜಿಲ್ಲೆಯಲ್ಲಿ ಇಂತಹ ಲೆಟ್ರೋಸ್ಕೋಪಿ ಚಿಕಿತ್ಸೆ ಪ್ರಥಮವಾಗಿದ್ದು ಕರ್ನಾಟಕದಲ್ಲಿ ಕೆಲವೇ ಆಸ್ಪತ್ರೆಗಳಲ್ಲಿ ಮಾಡಲಾಗುತ್ತದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಡಾಕ್ಟರ್ ವಿಶ್ವಾಸ್ ಪೈ ಜೊತೆ ಡಾಕ್ಟರ್ ಜಯಂತ್ ಮೊಗೇರ್, ಡಾಕ್ಟರ್ ಸುಷ್ಮಾ ವಿ ಪೈ, ಡಾಕ್ಟರ್ ಚಂದ್ರಿ ರಾಯ್ಕರ್, ಡಾಕ್ಟರ್ ಸುನೀಲ್ ಮಾನ್ಕಾಮೆ, ಡಾಕ್ಟರ್ ಆಶಿಕ್ ಹೆಗಡೆ, ಡಾಕ್ಟರ್ ಯುವರಾಜ್ ಮತ್ತು ಶುಶ್ರೂಷಕಿಯರಾದ ನಿತ್ಯ, ಪ್ರತಿಮಾ, ಆಶಾ, ಉಷಾ ಪಾಲ್ಗೊಂಡಿದ್ದರು. ಆಯುಷ್ಮಾನ್ ಭಾರತದಂತಹ ಸರ್ಕಾರದ ಉಚಿತ ಆರೋಗ್ಯ ವಿಮಾ ಯೋಜನೆಯಡಿ ಕ್ಯಾನ್ಸರ್ ರೋಗಿಗಳು ಇಲ್ಲಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಪಡೆಯುವಂತೆ ಇಗ್ನೇಷಿಯಸ್ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು, ದೂರ ಹೋಗಲು ಸಮಸ್ಯೆ ಇರುವ ಬಡ ರೋಗಿಗಳು ಇದರ ಲಾಭವನ್ನ ಪಡೆಯಬಹುದು ಎಂದು ಡಾಕ್ಟರ್ ವಿಶ್ವಾಸ್ ಪೈ ಮತ್ತು ಸೇಂಟ್ ಇಗ್ನೇಷಿಯಸ್ ಆಸ್ಪತ್ರೆ ಆಡಳಿತ ಮಂಡಳಿ ತಿಳಿಸಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ನವ.